ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ಹಾಗೂ ಧನಸ್ಸು ರಾಶಿಯ ಯುಗಾದಿ ಭವಿಷ್ಯದ ಬಗ್ಗೆ ತಿಳಿಸಿದ್ದೇವೆ. ಆರೋಗ್ಯ, ವಿವಾಹ, ಐಶ್ವರ್ಯ, ಕುಟುಂಬ ಜೀವನ, ವ್ಯಾಪಾರ ವ್ಯವಹಾರಗಳು ಮುಂದಿನ ವರ್ಷ ಅಂದರೆ 2027ರ ಏಪ್ರಿಲ್ ಮಾಸದವರೆಗೆ ವೃಶ್ಚಿಕ ಹಾಗೂ ಧನಸ್ಸು ರಾಶಿಗಳ ಭವಿಷ್ಯ ಹೇಗಿರಲಿದೆ, ಈ ವರ್ಷ ಅದೃಷ್ಟವೋ ಕಷ್ಟವೋ, ನಕಾರಾತ್ಮಕವಾಗಿದ್ರೆ ಯಾವ ಪರಿಹಾರ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಮೊದಲು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯುಗಾದಿಯ ನಂತರ ಅತ್ಯಂತ ಲಾಭದಾಯಕವಾಗಿದೆ. ಈ ವರ್ಷ ಆದಾಯ 11, ವ್ಯಯ 5, ಗೌರವ 2, ಅವಮಾನ 6. ವಿವಿಧ ಮೂಲಗಳಿಂದ ಧನಾಗಮನವಾಗುತ್ತೆ. ಸ್ಥಿರಾಸ್ತಿಗಳು ಅಭಿವೃದ್ಧಿಯಾಗುತ್ತೆ. ಉತ್ತಮ ಸ್ನೇಹಿತರು ಈ ವೇಳೆ ಪರಿಚಯ ಆಗ್ತಾರೆ. ಗೌರವ, ಪ್ರತಿಷ್ಠೆ ಈ ಸಮಯದಲ್ಲಿ ಹೆಚ್ಚುತ್ತೆ. ವೃತ್ತಿರಂಗದಲ್ಲಿ ಏಳ್ಗೆಯನ್ನು ಸಂಪಾದನೆ ಮಾಡ್ತೀರಿ. ವಿವಾಹ, ಸಂತಾನದ ವಿಷಯದಲ್ಲಿ ಬಹಳಾನೇ ಸಂತೋಷದಾಯಕವಾಗಿರುತ್ತೆ. ಕುಟುಂಬ ಜೀವನ ಸುಖಕರವಾಗಿದ್ದು ಹೊಸ ವಾಹನ ಖರೀದಿಗೆ ಈ ಅವಧಿ ಯೋಗದಾಯಕವಾಗಿದೆ. ಕೋರ್ಟ್ ಕೇಸ್ಗಳಲ್ಲಿ ವಿಜಯ ದೊರೆಯುತ್ತೆ. ವಿದೇಶ ಪ್ರವಾಸ ಹಾಗೂ ತೀರ್ಥಕ್ಷೇತ್ರ ದರ್ಶನ ಪಡೆಯುವ ಯೋಗ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೂ ಬಹಳ ಪ್ರಶಸ್ತವಾದ ಸಮಯವಾಗಿದೆ. ಉದ್ಯೋಗದಲ್ಲಿಯೂ ಉನ್ನತ ಸ್ಥಾನಕ್ಕೆ ತಲುಪುವ ಅವಕಾಶಗಳಿವೆ. ವ್ಯಾಪಾರ ವ್ಯವಹಾರಗಳಲ್ಲಿಯೂ ಬಹಳಾನೇ ಲಾಭ ದೊರೆಯುತ್ತೆ. ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರಿಗೆ ಈ ವರ್ಷ ಬಹಳಾನೇ ಅದೃಷ್ಟ ಎನ್ನಬಹುದು. ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದವರಿಗೆ 2026ರ ಮೇ, ಸೆಪ್ಟೆಂಬರ್, ಅಕ್ಟೋಬರ್ ಹಾಗೆ 2027ನೇ ವರ್ಷದಲ್ಲಿ ಜನವರಿ ಹಾಗೂ ಫೆಬ್ರವರಿ ಮಾಸ ಬಹಳಾನೇ ಲಕ್ಕಿ ತಿಂಗಳಾಗಿವೆ. ಭಾನುವಾರ, ಸೋಮವಾರ ಇವರಿಗೆ ಅದೃಷ್ಟದ ದಿನಗಳಾಗಿವೆ. ಇನ್ನು ಅನುರಾಧ ನಕ್ಷತ್ರದ ಜನರಿಗೆ ಮೇ, ಜೂನ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಮಾಸ ಬಹಳಾನೇ ಲಕ್ಕಿ. 2027ರ ಜನವರಿ, ಫೆಬ್ರವರಿ ತಿಂಗಳು ಕೂಡ ಬಹಳ ಅನುಕೂಲಕರವಾದ ತಿಂಗಳುಗಳಾಗಿವೆ. ಜ್ಯೇಷ್ಠ ನಕ್ಷತ್ರದವರು ಕೂಡ ವೃಶ್ಚಿಕ ರಾಶಿಗೆ ಸಂಬಂಧಿಸಿದೆ. ಈ ನಕ್ಷತ್ರದ ಜನರಿಗೆ ಜೂನ್, ಅಕ್ಟೋಬರ್, ನವೆಂಬರ್ ಹಾಗೂ ಮುಂದಿನ ವರ್ಷ ಜನವರಿ ಹಾಗೂ ಫೆಬ್ರವರಿ ಮಾಸಗಳು ಅದೃಷ್ಟದ ತಿಂಗಳುಗಳಾಗಿವೆ. ಇವರಿಗೆ ಪರಿಹಾರ: ರಾಹು ಕೇತು ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಶನಿ ದೇವಾಲಯಕ್ಕೆ ಎಳ್ಳೆಣ್ಣೆ ಅರ್ಪಿಸಿ. ಮುಂದಿನ ರಾಶಿ ಧನಸ್ಸು ರಾಶಿ. ಯುಗಾದಿ ಹಬ್ಬದ ನಂತರ ಧನಸ್ಸು ರಾಶಿಯವರಿಗೆ ಆದಾಯ 14, ಖರ್ಚು 11, ಗೌರವ 5, ಅವಮಾನ 6. ಈ ರಾಶಿಯವರು ಈ ವರ್ಷ ಕಷ್ಟ ಹಾಗೂ ಸುಖದ ಸಮ್ಮಿಶ್ರಣವನ್ನು ಅನುಭವಿಸುತ್ತಾರೆ. ಯಾವುದೂ ಕೂಡ ಸುಲಭವಾಗಿ ದಕ್ಕುವುದಿಲ್ಲ. ಅಂದರೆ 2026ರ 27ನೇ ವರ್ಷವು ಮಿಶ್ರ ಫಲಿತಾಂಶಗಳನ್ನು ಪಡೆಯುವ ಯೋಗವಿದೆ. ವ್ಯಾಪಾರ ವ್ಯವಹಾರಗಳು ಕೂಡ ಸ್ಥಿರವಾಗಿರುತ್ತೆ. ಆದಾಯ ಖರ್ಚು ಸಮಾನವಾಗಿರುತ್ತೆ. ಈ ವರ್ಷ ಅಪನಿಂದನೆ ಎದುರಿಸಬೇಕಾಗಬಹುದು. ಕುಟುಂಬದಲ್ಲಿಯೂ ಸ್ವಲ್ಪ ಸಮಸ್ಯೆ, ಕಿರಿಕಿರಿಗಳು ಇರಬಹುದು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಉತ್ಸಾಹ ಇರೋದಿಲ್ಲ. ಆರೋಗ್ಯ ಸಮಸ್ಯೆ ಆಗಾಗ್ಗೆ ಕಾಣಿಸಿಕೊಳ್ಳುತ್ತೆ. ವಿದ್ಯಾರ್ಥಿಗಳಿಗೂ ಆಸಕ್ತಿ ಬಹಳಾನೇ ಕಡಿಮೆ ಇರುತ್ತೆ. ಉದ್ಯೋಗಿಗಳಿಗೆ ಒತ್ತಡಗಳು ಹೆಚ್ಚಾಗುತ್ತೆ. ವ್ಯಾಪಾರ ವ್ಯವಹಾರ ಮಾಡುವ ಮುನ್ನ ಯೋಚಿಸಿ, ಏಕೆಂದರೆ ಈ ವರ್ಷ ನಷ್ಟವಾಗುವ ಸಾಧ್ಯತೆ ಇದೆ. ಧನಸ್ಸು ರಾಶಿಯ ಮಹಿಳೆಯರಿಗೂ ಕೂಡ ಮಿಶ್ರ ಫಲ ದೊರೆಯುತ್ತದೆ. ಮೂಲ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿಯವರಾಗಿರ್ತಾರೆ. ಇವರಿಗೆ 2026ರ ಮಾರ್ಚ್, ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್ ಮಾಸ ಹಾಗೆ 2027ರಲ್ಲಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳು ಬಹಳಾನೇ ಲಕ್ಕಿ ಮಾಸವಾಗಿದೆ. ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಜನಿಸಿದವರು ಕೂಡ ಧನಸ್ಸು ರಾಶಿಯವರಾಗಿರ್ತಾರೆ. ಮಾರ್ಚ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳು ಹಾಗೂ 2027ರಲ್ಲಿ ಮಾರ್ಚ್ ತಿಂಗಳು ಅತ್ಯಂತ ಅನುಕೂಲಕರವಾದ ತಿಂಗಳುಗಳಾಗಿವೆ. ಉತ್ತರಾಷಾಢ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿಯವರಾಗಿರ್ತಾರೆ. ಇವರಿಗೆ ಮಾರ್ಚ್, ಏಪ್ರಿಲ್, ಜುಲೈ, ನವೆಂಬರ್ ಹಾಗೂ ಮುಂದಿನ ವರ್ಷ ಮಾರ್ಚ್ ತಿಂಗಳು ಬಹಳಾನೇ ಲಾಭದಾಯಕ ತಿಂಗಳುಗಳಾಗಿವೆ. ಧನಸ್ಸು ರಾಶಿಯವರಿಗೆ ಪರಿಹಾರ. ಧನಸ್ಸು ರಾಶಿಯವರಿಗೆ ಪರಿಹಾರವೆಂದರೆ ನವಗ್ರಹಗಳಿಗೆ ಪೂಜೆ ಹಾಗೂ ದಾನ ಧರ್ಮ ಮಾಡಿದರೆ ಬಹಳಾನೇ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಯುಗಾದಿಯ ನಂತರ ವೃಶ್ಚಿಕ ಹಾಗೂ ಧನಸ್ಸು ರಾಶಿ ಭವಿಷ್ಯಗಳನ್ನ ಈ ವಿಡಿಯೋ ನಿಮ್ಮ ವೃಶ್ಚಿಕ ಹಾಗೂ ಧನಸ್ಸು ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನುಳಿದ ರಾಶಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.